ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ್ ಗೌಡ ಕನ್ನಡ ವ್ಲಾಗ್ಸ್. ಸೊ ಗೈಸ್, ಇವತ್ತು ಬೆಳಗ್ಗೆನೇ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನಿರುತ್ತೆ ಇವತ್ತು ನನಗೂ ಸಹ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ. ಸೊ ಬನ್ನಿ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಗೈಸ್, ಫೈನಲ್ ಆಗಿ ನೋಡಿ, ಇದೇ ಹುಡುಗಿ ಇವ್ರಿಬ್ರಿಂದಾನೆ ಲೇಟ್ ಆಗಿದೆ ಇವತ್ತು ಡೇ ಫುಲ್ಲು. ಅಲ್ಲ, ನೀನು ಮಾಸ್ಕ್ ಹಾಕೊಂಬರಕ್ಕೆ ಇಷ್ಟು ಲೇಟ್ ಮಾಡ್ತೀಯಾ? ಅಲ್ಲ, ಯಾಕೆ ಹೊಡಿರೋ ನೈಟಿ ಹಾಕೊಂಬರಕ್ಕೆ ಇಷ್ಟು ಲೇಟು? ನೀನೇನೋ ಸೀರೆ ಹೊಡ್ಕೊ ಲೇಟಾಗಿ ಬರೋ ಲೇಟೆಸ್ಟು. ಅಶ್ವತಿ, ನೀನು ಹೆಂಗೆ ಲೇಟ್ ಮಾಡಿದೆ? ಎಲ್ಲ ಜೋರ್ ಹೋಗ್ತೈತೆ. ನಾನು ಲೇಟ್ ಆಗಿದ್ದು ವಾಸೋಣ ಲೇಟ್ ಆಗಿದ್ದಕ್ಕೆ. ನಾನು ಏನು ಲೇಟ್ ಇಲ್ಲ. ಇದು ನಂದೇನೋ ತಪ್ಪಂತು ಅಂದರೆ ರಕ್ಷಿತ್ ಮೇಲಾನೆ. ನೋ ಕಾಮೆಂಟ್ಸ್. ಹಾಂ, ವಾಸಣ್ಣ, ನೀನೇನಣ್ಣ ಈ ಹುಡುಗಿರ್ನೆಲ್ಲ ಹಾಕೊಂಡು ಎಷ್ಟು ಲೇಟ್ ಮಾಡ್ತೀಯಾ? ನಮ್ದೇನು ಲೇಟ್ ಇಲ್ಲ. ನಾನು ಕರೆಕ್ಟಾಗಿ 7 ಗಂಟೆ ಮನೆ ಹತ್ರ ಹೋಗಿದ್ದೀನಿ. 7:30 ಮನೆ ಬಿಟ್ಟಿರೋದು. ನಾನು 7:30ಇಂದಲೂ ಫೋನ್ ಮಾಡ್ತಾನೆ ಇದ್ದೀನಿ. ಅದ್ರಲ್ಲಿ ಒಂಚೂರು ವಾಯ್ಸ್ ಬಂದಿರಲ್ಲ. ಯಾಕೆ ಹೇಳೋ ಗಾಡಿ ಇದೆ, ಇದೆಯಾ? ಇಲ್ಲ, ಮನೆ ಪೂಜೆ ಆದ್ಮೇಲೆ ಇದಕ್ಕೆ ಹೋಗೋಣ. ಏನಕ್ಕೆ ಹೋಗೋದು? ಫಾಲ್ಸ್. ಓ, ಕರ್ಕೊಂಡು ಹೋಗೋದಂಗೆ. ನಾನು ಕರ್ಕೊಂಡು ಹೋಗಲ್ಲಪ್ಪ, ನಿಮ್ಮ ಕಾಸಲ್ಲಿ ನೀವು ಬರ್ತೀನಿ. ಇದು ಆಕ್ಚುಲಿ ಚೆನ್ನಾಗಿ. ಗೈಸ್, ಬಂದೇ ಒಂದು ಒಟ್ಟು ನೋಡಿ, ಈ ಹುಡುಗಿ ಬೆಳ್ಳಕ್ಕೆ ಇಲ್ಲಾಂದ್ರೆ ನಾನು ಬೆಳ್ಳಕ್ಕಿದ್ದೀನಿ ಅಂತ. ಅದೇ ಫಿಲ್ಟರ್ ಹಾಕಿದ್ದೀನಿ. ಅಲ್ಲ, ನಾನು ನಿಂತ್ಕೊಂಡ್ರು ನಾನು ಕುತ್ಕೊಂಡ್ರು ನನ್ನ ಬರಲ್ಲ. ನೀನು ಇಷ್ಟೊಂದೆಲ್ಲ ಮಾತಾಡಬೇಡ. ಅರ್ಧಂಬರ್ಧ ನೈಟಿ ಹಾಕೊಂಡ್ಬಿಟ್ಟು ಓವರ್ ಆಗಾಡ್ತಾರೆ ಗೈಸ್ ಬಂದ್ಬಿಟ್ಟು. ಸೊ ಗೈಸ್, ನಾವು ಇವಾಗ ಇರೋದು ನಮ್ಮ MES ಕಾಲೇಜ್ ಮಲ್ಲೇಶ್ವರಮಲ್ಲಿ. ನಾವು ಹೆಂಗೆ ಬಂದಿದ್ದೀವಿ ಅಂತಂದರೆ, ನಮ್ದೇನೋ ಒಂದು ಸ್ವಲ್ಪ ಐಟಮ್ಸ್ ಇತ್ತು, ಎತ್ಕೊಳಕಂದ. ವಾಸಣ್ಣ, ಲೇಟ್ ಆಯಿತು ಅಣ್ಣ. ಚಪ್ಪಲಿ ಎಲ್ಲ ಬಿಡಬೇಡ ಅಣ್ಣ, ಪರವಾಗಿಲ್ಲ. ನಮಸ್ಕಾರ ಗೈಸ್. ನೋಡಿ, ಇದೆ ನಾವು ಪ್ರಾಕ್ಟೀಸ್ ಮಾಡೋ ರೂಮ್. ಲಾಟ್ ಆಫ್ ಮೆಮೊರೀಸ್ ರೀಸೆಂಟಾಗೇ ಶೋ ಮಾಡಿದ್ದೀವಿ, ಆದ್ರೂ ಬಂದು ಸುಮಾರು ದಿವಸ ಆಯಿತು. ಪ್ರಾಪರ್ಟೀಸ್ ಮೆಮೊರೀಸ್ ತೋರಿಸ್ತಾ ಇದ್ದೀನಿ ಇರಮ್ಮ. ಹಾಂ, ಇವಳು ಮೆಮೊರಿ ಭೀಮಾ, ಇವಳು ಕಾಳವ್ವ. ಹಾಂ ಅಣ್ಣ, ಮುಖ ತೋರ್ಸೋಣ. ಇವನ್ನೇ ನೋಡ್ತೀರಾ? ಕಂಜೂಸ್ತನ್ ಮಗ. ಯಾರು ನಿನಗೆ ಆಂಗಲ್ ಎಲ್ಲ ಹೇಳ್ಕೊಟ್ಟಿದ್ದು? ಸೊ ಗೈಸ್, ನೋಡಿ, 3 ಜನನು ಕವರ್ ಆಗಬೇಕು ಅಂತ ನಾನು ವಾಸಣ್ಣನ ಬೆನ್ ಮೇಲೆ ಕ್ಯಾಮ್ರಾ ಹಾಕಿ ವಿಡಿಯೋ ತೆಗಿತಿದ್ರೆ ಯಾರು ಈ ಆಂಗಲ್ ಎಲ್ಲ ನೋಡಿ, ಹಿಂಗಿಂದ ಇಟ್ಕೊಂಡು ಹಿಂಗ್ ತೆಗೆದ್ರೆ 3 ಜನನು ಅವಳು ಎಗರಿಸ್ಬಿಡ್ಲು ಗೈಸ್, ಎಗರಿಸ್ಬಿಡ್ಲು. ನೋಡಿ, 1 2 3 4 ಇಲ್ಲಿ ಸ್ವಲ್ಪ ಲುಕ್ಕು. ಗೈಸ್ ನೋಡಿ, ಒಂದು ಹುಡುಗಿ ಪಾಪ ವಾಸಣ್ಣ ಏನು ಮಾಡಿದ್ದಾನೆ ಗೊತ್ತಾ? ಈ ಹುಡುಗಿಗೋಸ್ಕರ ಹೇಳಿದ್ದಾರೆ, ಯಶು ದಪ್ಪ ಆಗೋಳೆ, ಅವಳಿಗೆ ಸಾಟೋ ಸಾಕಾಗಲ್ಲ. ನೋಡು, ಮಕ ನೋಡಿ, ದಪ್ಪ ಕಾಣಿಸ್ತೈತೆ. ಅಷ್ಟೊಂದು ಹತ್ರಕ್ಕೆಲ್ಲ ಹಿಡ್ಕೊಂಬೇಡ. ದಪ್ಪ ಹೋಗಿದ್ದಾಳೆ ಅವಳು. ನೋಡಿ ಎಷ್ಟು ಜಾಗದಲ್ಲಿ ಕೂತಾಳೆ. ನನಗೂ ಜಾಗ ಬಿಟ್ಟಾಗೆ. ಇವಳು ನೋಡ್ರಿ ಈ ಕಡೆ ಎಸ್ತಾಳೆ, ಇವಳು ನೋಡ್ರಿ ಈ ಕಡೆ ಎಸ್ತಾಳೆ. ಮಧ್ಯ ಕೂತ್ಕೊಂಡು ಚಪಾತಿಗೆ, ರೋಟಿಗೆ, ಪರೋಟಾಗೆ ಹಾಕ್ತಾ ಇದ್ದೀನಿ ನಾನು. ಈ ತರ ಒಂದು ಯಾರಿಗೂ ಈ ಪರಿಸ್ಥಿತಿ ಬರೋದು ಬೇಡ. ನನಗೊತ್ತು ಹುಡುಗರು ಏನಂತ ಅನ್ಕೊಂತೀರಾ ಅಂತ. ಬೇಕಾಯ್ದಲ್ಲ, ಬಟ್ ಇವೆಲ್ಲ ಬೇಡ. ಇವಳು ನೋಡಿ ಮಾಸ್ಕ್ ಹಾಕೊಂಡು ಕೂತವಳೆ, ಕೊರೋನಾ ಪೇಷಂಟ್. ನೋಡಿ, ಇದು ಈ ಅವಶ್ಯಕತೆ ಇತ್ತಾ? ಕಾಲ್ ಮೇಲೆ ಕಾಲು ಹಾಕೋಣ ಅವಶ್ಯಕತೆ ಇಲ್ಲ ಜಾಗದಲ್ಲಿ. ನನಗಿದೆ. ಅದೇನಂತ ಕಲ್ಸ್ಬಿಟ್ಟವ್ರಲ್ಲ ಅಷ್ಟೊತ್ತಿಗೆ. ನೋಡಿ, ನಾನೇ ನಿನ್ಗಿಂತ ವೈಟ್ ಕಾಣಿಸ್ತಾ ಇದ್ದೀನಿ. ನಿಮ್ಮ ಮಕ್ಕ ನೋಡಿ, ಅದೆಷ್ಟು ಡರ್ಟಿ ಆಗೈತೆ. ನಿಂದು ಬಿಡು, ನಿಂದು ಏನದು ಅಮೂಲ್ ಬೇಬಿ ಸ್ಕಿನ್ನು, ನಮ್ದು ಆಕ್ಚುಲಿ ನೋಡಿ. ಆಕ್ಚುಲಿ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ? ಮಿಲ್ಕಿ ಬಾರ್ಗಿಂತ ನಿಂಗೆ ಮಿಲ್ಕಿ ಬಾರ್ ಇಷ್ಟ, ಡೈರಿ ಮಿಲ್ಕ್ ಇಷ್ಟನಾ? ಡೈರಿ ಮಿಲ್ಕ್ ಸಾಫ್ಟ್ಕೋರ್ಸ್. ಅದಕ್ಕೆ ನಾವು ಡೈರಿ ಮಿಲ್ಕ್ ಕೈಲಾಗ ಒಂದೇ ಸಲ ಮತ್ತೆ ರಿಪೀಟ್ ಆಗಲ್ಲ. ಅವಳಿಗೆ ಇಷ್ಟ ಏನು ಅಂತ ಅಂದ್ಲು. ಯಾವಾಗಲೇ ಇದ್ರು ಹುಡುಗಿರಿಗೆ ಮಿಲ್ಕಿ ಬಾರ್ಗಿಂತ ಡೈರಿ ಮಿಲ್ಕ್ ಜಾಸ್ತಿ ಇಷ್ಟ ಆಗೋದು. ತಗೊಳ್ಳಿ ಬೇಡ. ಎಷ್ಟು ನಿಂಗೇನು ಇಷ್ಟ? ಇವಳು ಪಕ್ಕ ಹೇಳ್ತಾಳೆ, ನನ್ನ ಅಜ್ಜಿ ಮಾಡ್ತಾನೆ. ಅವಳಿಗೆ ಡೈರಿ ಮಿಲ್ಕ್ ಇಷ್ಟ. ನಿನಗೆ ಚಾಕ್ಲೇಟ್ ಇಷ್ಟ. ನೋಡ್ಬಿಟ್ಲು ಇವಳು. ವಾಸಣ, ನಿನ್ಗೇನು ಇಷ್ಟ ಅಣ್ಣ? ಪಕ್ಕ ವಾಸಣ. ಇದು ಇಷ್ಟ ಅಣ್ಣ, ಮಿಲ್ಕಿ ಬಾರ್ ಇಷ್ಟ. ನೋಡಿ, ವಾಸೋಣ ಹಿಂಗ್ ತಿರುಗಿ ಆಮೇಲೆ ಇಬ್ರು ಅಂತ ಆಗೋದು ಬೇಡ. ಗೈಸ್, ಹುಡುಗರಿಗೆ ಏನು ಗೊತ್ತಾ? ನನಗೆ ಬಂದ್ಬಿಟ್ಟು ಮಿಲ್ಕಿ ಬಾರ್ ಇಷ್ಟ ಅಪ್ಪ. ಇವಂದು ಮಿಲ್ಕಿ ಬಾರ್ ಕತೆ
ಗೊತ್ತಾಯ್ತು ಬಿಡು ಬೆಳಿಗ್ಗೆ ಬರುತ್ತಾ ಗೊತ್ತಾಯ್ತಾ? ಗೊತ್ತಾಗ್ಲಿ. ಗೊತ್ತಾಗ್ಲಿ ಅಂತ ಬಿಗ್ನಾಸಿ ನಾನು ಬಿಗ್ನಾಸಿ, ಇವ್ಳು ಬಿಗ್ನಾಸಿ ಫ್ರೆಂಡ್. ಅವ್ರ ಮನೆ ಕರ್ಸ್ಬಿಟ್ಟು ನಾಯಿ ಹತ್ರ ಕಚ್ಚಿಸ್ತಾಳೆ. ಆಮೇಲೆ ಅದ್ ಮನೆ ನಾವು ಹುಡುಗಿ ಪಾಪ ಆಯ್ತಾ, ಎಲ್ಲಿ ಕಚ್ಲೇ ಇಲ್ಲ ಅವಳು. ಅದ್ರ ಜೊತೆಗೆ ಮನೆ ಫುಲ್ಲು ಅದು ಯಾವ್ದು ಏನದು ಇಲಿ ತರ ಕಾಣಿಸುತ್ತಲ್ಲ, ಅದು ಯಾವ್ದೋ ಪಕ್ಷಿ ಅಲ್ಲ, ಇಲಿನೇ. ಹ್ಯಾಮ್ಸ್ಟರ್. ಅದ್ ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಆಂಟಿ ಹುಡುಗ ಗೊತ್ತಲ್ಲ ನಿಮ್ಗೆ? ಗೊತ್ತಿಲ್ಲ. ಆಂಟಿ ಕೊಟ್ಟು ಕಳ್ಸ್ಬಿಡಿ ಆಂಟಿ ಬೇಗ. ಸೊ ಇಲಿ ಹತ್ರ ಬಸಣ್ಣ ನನ್ಗೊಂದು ಬೊಕ್ಕೆ. ಇಲಿ ಹತ್ರ ಎಲ್ಲ ಕಚ್ಚಿಸ್ತಾಳೆ. ಈ ವಾವ್, ನನಗೆ ಚೆನ್ನಾಗಿ ಕತ್ತಿದ್ದೀನಿ. ನಿನ್ಗಿಂತ ಅಜೀಬಾಗಿಲ್ಲ. ಮುಖ ತೋರಿಸ್ಲೇಬೇಕು ನೋಡಿ. ಈ ರೆಡಿ ಆಗೋಕೆ ಬಂದ್ಬಿಟ್ಟು 2 ಟೈಮ್ ತಗೊಂಡೋದು ಹುಡುಗಿ. ಇದು ಏನು ರೆಡಿ ಆಗೋಳೆ ಅಂತ ಗೊತ್ತಿಲ್ಲ. ನೀನೇನು ರೆಡಿ ಆಗಿ? ನಾವು ಸಿಂಪಲ್ ಆಗಿ ರೆಡಿ ಆಗ್ತೀವಿ. ಅದಕ್ಕೆ 2 ಟೈಮ್ ತಗೊಂಡ್ಬಿಟ್ಯಾ? ಸಿಂಪಲ್ ಆಗಿ ಅಲ್ಲ, ಜಸ್ಟ್ ಇಲ್ಲೊಂದು ಇದು ಮಾಡ್ಕೊಳ್ಳಿ. ಆಂಟಿ ಡಬಲ್ ಹಾಕ್ಬಿಟ್ಟು ಕೊಟ್ಬಿಡಿ ವಾಸಣ್ಣಂಗೆ. ನ್ಯಾಚುರಲ್ಲ ನೀನು. ಸಿಂಪಲ್ ಆಗಿ ನ್ಯಾಚುರಲ್ ಮೇಕಪ್ ಮಾಡ್ಕೊಂಡು ಟೈಮ್ ತಗೊಳುತ್ತೆ. ನೋಡು ನಾನು ಒಂದು ಚೂರು ಫೌಂಡೇಶನ್ ಹಾಕಿಲ್ಲ. ನೀನ್ ನೋಡು ಮುಖ ತುಂಬಾ ಮುಖ ಏನು ತೋರ್ಸು ಎಲ್ಲ ಅದೆಲ್ಲ ಐತೆ ಅಂತ ಗೊತ್ತಿಲ್ಲ. ಕಲರ್ ಬರ್ತಿಲ್ಲ. ನನ್ನ ಕಲರ್ ಏಷ್ಯನ್ ಪೇಂಟ್ ಹಾಕ್ಬಿಟ್ಟಿದ್ದಾನೆ ಅದಕ್ಕೆ. ಅಂಟ್ಕೊಂಡ್ಬಿಟ್ಟಿದೆ ಗಾಯ್ಸ್ ನೋಡಿ. ಇವಳು ಬಂದು ಅಪ್ಪ ನೋಡಿ ಮುಖ ಮುಟ್ಟಕ್ಬಿಡ್ತೀನಿ. ಅಲ್ಟ್ರಾ ಟೆಕ್ ಇವಳು. ಸಿಮೆಂಟ್ ಅಲ್ಲ ಅದು. ಹೌದು ಹಂಗೆ ಅನ್ಕೊ. ನೋಡು ಮುಖ ಮುಟ್ಟಕ್ ಬಿಡ್ತಾ ಇಲ್ಲ ಹುಡುಗ. ಏನಾರ ಮಗ ಅಲ್ಲ ತೂ. ಇವಳು ಮುಟ್ಟುತ್ತಿಲ್ಲ ಫ್ರೆಂಡ್ಸ್. ಅಜೀಬ್ ಮಾಡ್ತಾಳೆ. ಒತ್ತಿ ರೆಡ್ ಮಾಡ್ತಾಳೆ. ಅಸಹ್ಯ. ಇಬ್ರು ಹುಡುಗಿರ ಮಜಾ ಸಿಗಾಕೊಂಡ್ಬಿಟ್ಟು ನನ್ನ ಚಪಾತಿ ಮಾಡ್ತಿದ್ದಾರೆ ಇವತ್ತು. ಆರಾಮಾಗಿ ಕೂತ್ಕೊಂಡು ಚಪಾತಿ ಮಾಡ್ತಿದ್ದಾರೆ. ನಿಂಗೆ ನಾಚಿಕೆ ಅಲ್ಲ, ನಿನ್ನ ಅಮ್ಮ ಅಂತೀನಲ್ಲ, ಈ ಸೈಡ್ ಬರ್ಬೇಕು ತಾನೆ ನೀನು. ಏನಕ್ಕೆ ಬರ್ಬೇಕು ನಾನು? ಇವಳಿಂದ ಕಾಪಾಡಕ್ಕೆ. ನಿನ್ನ ಆ ಕಡೆಯಿಂದ ಕಾಪಾಡೋದಕ್ಕೆ ನಾನು ಕೂತಿರೋದಿಲ್ಲಿ. ಈಗ ಆ ಕಡೆ ಜಾಗ ಬಿಟ್ಬಿಟ್ಟು ನನ್ಗೆ ಹೋಗಿ. ಆಗಲ್ಲ, ನೀನು ಬಿದ್ದೋಗ್ತೀಯ. ಮಗುನ ಹುಷಾರಾಗಿ ನೋಡ್ಕೋಬೇಕಲ್ಲ. ಓ ಮಮ್ಮಿ ಹೊಟ್ಟೆ ಹಸಿದೈತೆ ಮಮ್ಮಿ. ಅಲ್ಲಿ ಹೂವು ಐತೆ ತಿನ್ನು. ಹೂವು ತಿನ್ನಕ್ ನಾನು ಹಸುನ. ಹಸುಗಳು ಮಾತ್ರ ಹೂವು ತಿಂದ್ರೆ ಒಳ್ಳೇದು. ತಿನ್ನು ಹಂಗಾರೆ. ಆಂಟಿ ಅದು ಮಕ್ಕಳಿಗೆ ಮಾತ್ರ ಕೊಡೋದು. ಬರೀ ಹೊಡಿತಾರೆ. ಮಕ್ಕಳು ತಿನ್ನೋ ಹೂವು. ಎಲ್ಲೋ ನಿನ್ನ ಫ್ರೆಂಡ್ಸ್ ಏನೂ ಬಂದಿಲ್ಲ. ಯಾರದು? ಗೊತ್ತಲ್ಲ ನನಗೆ ಗೊತ್ತು. ಗೈಸ್ ನೋಡಿ, ಅವಳು ಆಗಾಗ ಹಾಗೆ ನಾಗವಲ್ಲಿ ಥರ ಚೇಂಜ್ ಆಗ್ತಾ ಇರ್ತಾಳೆ. ಎಲ್ಲ ಇವ್ರಿದ್ದಾರೆ. ಅಣ್ಣ ಯಾವ ಅಂಗಡಿಗೆ ಹೋದ ನೀನು? ಗೈಸ್ ನೋಡಿ, ವಾಸು ಅಣ್ಣ ಅಶ್ವತಿಗೆ ಪ್ರಪೋಸ್ ಮಾಡಿದ್ರು ಹೂವು ಕೊಟ್ಟು. ಅಕ್ಕ ತಗೋಕ ವಾಸು ಅಣ್ಣ ಪ್ರಪೋಸ್ ಮಾಡಿದ್ರಂತೆ ನೋಡಿ ಗೈಸ್. ವಾಸು ಅಣ್ಣ ನಮ್ಮ ಅಶ್ವತಿ ಅಕ್ಕಂಗೆ ಪ್ರಪೋಸ್ ಮಾಡಿದ್ರು. ಓಕೆನಾ ಗೈಸ್, ಅರ್ಥ ಆಯ್ತಾ? ವಾಸು ಅಣ್ಣ ನಮ್ಮ ಅಶ್ವತಿ ಅಕ್ಕಂಗೆ ಪ್ರಪೋಸ್ ಮಾಡಿದ್ರು. ಈ ಹುಡುಗಿ 3 ವಾಕು ಇದು ಚಿನಾರಿ ಎಲ್ಲ ಅನ್ಸಿದ್ರು. ಇಲ್ಲಿ ತೋರ್ಸೋದು ಕೊಡಿಲಿ. ಈ ತೋರ್ಸೋ ಇಲ್ಲಿ. 3 ಹೂವು ಸರ್ ಎಕ್ಸ್ಟ್ರಾ ಹೇಳಿದ್ರೆ ಚಿನಾರಿ. ಸುಮ್ಮನಿರ್ರಿ. ನಾನು ಆಮೇಲೆ ಏನಿಲ್ಲ ಹೂವು ತಿನ್ನಮ್ಮ, ತಿನ್ನು. ನಿಜಾನೇ ತಿಂತಾರೆ ರೋಸ್ನ, ಗೊತ್ತಾ? ಚಿನ್ನಾರಿ ಹಾಕಿದ್ದಾರೆ ಅಷ್ಟೇ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಚಿನ್ನಾರಿ ಜೊತೆ ಹೇಳಿ? ನೋಡಿ ಚಿನ್ನಾರಿ ಈ ಮೂತಿನ ಯಾರು ಕಚ್ತಾರೆ? ಡೈರಿ ಮಿಲ್ಕ್. ನೋಡು ಕ್ಯಾಮ್ರಾ ಕ್ಲೀನ್ ಮಾಡೋದು ಎಷ್ಟು ನೀಟಾಗಿದೆ. ಕ್ಯಾಮ್ರಾ ಕ್ಲೀನ್ ಮಾಡ್ತೀಯ ಗೊತ್ತಿಲ್ಲ ನಿಂಗೆ? ಇವಳು ಯಾರುಗಳು? ಆಂಟಿ ಹತ್ರ ಟೇಪ್ ಇಸ್ಕೊಂಡ್ರೆ ಬಂದ್ಬಿಡುತ್ತೆ. ಮೊದ್ನೇ ಕೊಡ್ತವ್ರೆ. ದಿಸ್ ಇಸ್ ಇಲ್ಲಿ ತೋರಿಸಿ. ಇಲ್ಲಿ ದಿಸ್ ಇಸ್ ಕಾಲ್ಡ್ ಶುಂಠಿ ಖಾರ. ನಿಮ್ಮ ಅಮ್ಮಂಗೆ ಹೋಗಿ ಹೇಳು, ಗುಂಡಿ ಕಷಾಯ ಮಾಡ್ಕೊಂಡ್ಬಿಡು ನನ್ನ ಬಟ್ಟೆ. ಏನ್ ಮಾಡ್ಕೊಟ್ರು ನಿಮ್ಮಮ್ಮ? ನಮ್ಮಮ್ಮ ಅಲ್ಲ, ಯಶಸ್ವಿನಿ ಅವ್ರ ಮಮ್ಮಿ. ನಮ್ಮ ಮಮ್ಮಿಗಿಂತ ಇವನೇ ಚೆನ್ನಾಗಿ ಮಾಡ್ತಾನೆ. ಏಯ್ ನೋ. ಯಶಸ್ವಿನಿ ಅವ್ರ ಮಮ್ಮಿ ಅವಳಿಗೆ ಏನಾದ್ರು ಇದು ಇವನೇ ರೆಸಿಪಿ ಹೇಳ್ಕೊಟ್ಟಿರೋದು ಎಲ್ರಿಗೂ. ಕೋಲ್ಡ್ ಬಂದಾಗ ಏನ್ ಬಂದಾಗ? ಕೋಲ್ಡ್ ಏನ್ ಬಂದಾಗ? ಅದೇನೆ ಇದು ಬಂದಾಗ ಗುಂಡಿ ಕಷಾಯ ಮಾಡ್ಕೊಂಡ್ ಕೊಡ್ತಾರೆ. ವಾಸಣ್ಣ ಟೇಸ್ಟ್ ಇದೆಯಲ್ಲ, ನೀನು ಗುಂಡಿ ಕಷಾಯ ಇವಳು ಮಾಡ್ಕೊಂಡ್ ಕೊಟ್ಟಿರೋದನ್ನ ನಾನು ಕೊಟ್ಟಿಲ್ಲ, ನನಗೆ ಯಾವತ್ತು ಮಾಡೇ ಕೊಟ್ಟಿಲ್ಲ ಅಲ್ಲಿ. ಹೌದಾ? ಮನೆ ಕರ್ಕೊಂಡು ಹೋಗಿ ಮಾಡ್ಕೊಂಡ್ ಕೊಡೆ. ಮುಖ ಎಲ್ಲ ಉಜ್ಜ. ಮನೆ ಕರ್ಕೊಂಡೋಗಿ ಮಾಡ್ಕೊಡ್ಬೇಕ ರಕ್ಷಿತ್. ಕುಂಡಿ ಕಷಾಯ ಬೇರೆ ಕಡೆ ಮಾಡಕ್ ಆಗಲ್ವ ರಕ್ಷಿತ್? ರೆಸಿಪಿ ಹೇಳು. ಅಣ್ಣ ಇವಳಿಗೆಲ್ಲ ಕೊಡು ನೀನು. ಅಣ್ಣ ನಾನು ಮುಂದಕ್ಕೆ ಬರ್ತೀನಿ. ಹೇಳೋ ರೆಸಿಪಿ ಹೇಳೋ. ಅವ್ರು ಓಡ್ಸ ಕಷ್ಟ ಆಗುತ್ತೆ ಸುಮ್ಮನೆ. ತುಟಿಯಲ್ಲೆಲ್ಲ ತುಟಿಯ ಮೇಲೆ ಚಿನ್ನಾರಿ ಅಲ್ಲ ಏನೋ ಸಾಂಗ್ ಇದೆಲ್ಲ, ಏನದು ಬರ್ತಾ ಇಲ್ಲ. ಹೆಂಗಿದ್ದ ಚಿನ್ನಾರಿ. ನೀನುನಾ? ಗೈಸ್, ವಾಸಣ್ಣಂಗೆ ಡಿಫ್ರೆಂಟ್ ಗೊತ್ತಾಗ್ತಿಲ್ಲ ಹುಡುಗಿ ಯಾರು ಹುಡುಗ ಯಾರು ಅಂತ. ನನಗೂ ವಾಯ್ಕಕ್ಕೆ ಬರ್ತಾರೆ. ಹಂಗಂದ್ರೆ ನೀನೇನಾಗ್ತೀಯ? ಹುಡುಗನ ಹುಡುಗಿನ? ಅಣ್ಣ ಹಚ್ಕೊ ನೀನು.
ಕಮಾನ್ ರಕ್ಷಿತ್ ಈ ಫೋಕಸ್ ಹಿಂಗೆ ಇಲ್ಲಿಂದ ಇಲ್ಲಿ ಹಿಂಗೆ ವಿಡಿಯೋ ತೆಗೆದು ಹಾ ಈ ಬ್ಯಾಗ್ ಕೊಡ್ಸು ತಗೊಳಮ್ಮ ಕೆಲ್ಸಕ್ಕೆ ಹೋಗ್ತಿದ್ಯಾ ಅದಕ್ಕೆ ನಾನು ಕೆಲ್ಸ ಗೈಸ್ ಮೀಶೋ ಪ್ರಾಡಕ್ಟ್ ಎಲ್ಲರೂ ಇಲ್ಲಿರೋರು ಯಾವ ಬಾಕ್ಸಲ್ಲಿ ನಾನೇ ಸೊ ಗೈಸ್ ಈ ವ್ಲಾಗ್ ಆಲ್ಮೋಸ್ಟ್ ಒಂದು ಆಟೋದಲ್ಲೇ ಮುಗ್ದೋಗಿದೆ ಬಿಕಾಸ್ ಏನಕ್ಕೆ ಅಂತ ಅಂದರೆ ಸೊ ಮೇನಾಗಿ ನಾವು ಇವತ್ತು ಮೀಟ್ ಆಗಿದ್ದಿದ್ದೆ ನಮ್ಮ ಸರ್ ಮನೆಗೆ ಗೆಟ್ ಟುಗೆದರ್ ಪಾರ್ಟಿ ಇತ್ತು, ಜೊತೆಗೆ ಅವ್ರಿಗೊಂದು ರೀಸೆಂಟಲ್ಲಿ ಅವಾರ್ಡ್ ಸಹ ಸಿಕ್ಕಿತ್ತು. ಅದಕ್ಕೋಸ್ಕರ ಅದನ್ನ ಸೆಲೆಬ್ರೇಟ್ ಮಾಡೋಕ್ಕಂತ ಅವ್ರ ಮನೆಗೆ ಹೋಗಿದ್ರಿ. ಅಷ್ಟೊತ್ತಿಗೆ 3 o'clock ಹೋಗಿತ್ತು. ಜೊತೆಗೆ ನಾನು ವರ್ಕ್ಗೂ ಸಹ ಜಾಯ್ನ್ ಆಗಬೇಕಾಗಿತ್ತು. ಸೊ ನಾನು ಅಲ್ಲೇ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅಲ್ಲೇ ಲಾಗಿನ್ ಆಗಿದ್ದೆ. ಸೊ ಅದಾದಮೇಲೆ ಅಷ್ಟೊಂದು ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಿಲ್ಲ. ಬನ್ನಿ ಮುಂದೆ ಕ್ಲಿಪ್ಪಿಂಗ್ಸಲ್ಲೆಲ್ಲ ಏನೇನಿದೆ ಅಂತ ನೋಡೋಣ. ಅಶ್ವತಿ, ಹೇಗಿತ್ತು ಡೇ? ಅವರ್ಸ್ ದ ಡೇ ಬ್ರೋ? ಚಪ್ಪಲಿ ಮೇಕಪ್ ಹಾಕಿರ್ಬೇಕು ನಿನ್ನ ಇಷ್ಟ, ನೀನೇನು ಹೇಳಿದ್ರು ಹೊಡ್ಕೊ, ನನಗೇನು ಪ್ರಾಬ್ಲಮ್ ಇಲ್ಲ. ಕರೆಕ್ಟ್ ಅಲ್ಲ ಗೈಸ್, ಕರೆಕ್ಟ್. ಅವ್ಳು ಹೊಡ್ಕೊಳಕ್ ನನಗೇನು ಕೇಳಿಲ್ಲ. ನಿಂದಾಗಿತ್ತು ಡೇ? ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು. ಆಂಟಿ ನಿಮ್ ಮಗ ಚಿಕನ್ ತಿಂತ ಬಟ್ ಇನ್ನಷ್ಟು ಜನ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅನ್ನೋದು. ಇಲ್ಲ ಇಷ್ಟ ಜನ ಇದ್ದಿದ್ದಕ್ಕೆ ಸಾಕಾಗೋಗಿದೆ ಅಶ್ವತಿಗೆ ಜೀವನ ಸಾಕಾಗಿದೆ. ಆಟೋ ಅಲ್ಲಿ ಕುದುಕಿ ಕುಲುಕಿ ನನ್ನ ಬೇಜಾರಾಗಿದೆ. ಇವಳು ಹೆವಿ ಕುಲುಕ್ತಾಳಪ್ಪ ಅಶ್ವತಿ. ನನ್ನ ಬಟ್ಟೆ ನೆಟ್ಟೆಡ್ ಹಾಕೊಂಡ್ ಬಂದಿದ್ದೀನಿ, ಅರ್ಧ ಹಾಕ್ಬಿಟ್ಟವ್ರು ಇವತ್ತು ಅರ್ಧ. ಇನ್ನೊಂದು ಸ್ವಲ್ಪ ಇನ್ನೊಂದು ದಿವಸ ಹಾಕೊಂಡ್ರೆ ಮುಗ್ದೈತಿ ಬಟ್ಟೆ ಕತೆ. ವಾಸಣ್ಣ, ನೀವ್ ಹಾಗೆ ಹೇಳಿ ಹೇಗಿತ್ತು ಇವತ್ತಿನ ದಿವಸ? ಬರ್ತೀನಿ ಅಂತ ಸುಮಾರು ಜನ ಹೇಳ್ಬಿಟ್ಟು ನನ್ನ ಸಾಯಂಕಾಲಕ್ಕೆ ಎಲ್ಲಾರು ಕೈ ಎತ್ಬಿಟ್ರು. ಸದ್ಯಕ್ಕೆ ಕೆಲವ್ರು ಜನ ನಮ್ಗೆ ಗೊತ್ತಿರೋ ಅಷ್ಟೇ. ಇವ್ ನೋಡಿ ಅವನು ಕ್ಯಾಮ್ರಾಗೆ ಕೈ ಇಡ್ತಾನೆ. ನೀವು ನಾವು ಗೊತ್ತಲ್ಲ ಕೈ ಎತ್ತೋ ವಿಷಯ ಮಾತಾಡಿದ್ರೆ ಇವ್ನು ಕ್ಯಾಮ್ರಾಗೆ ಕೈ ಹಾಕ್ತಾನೆ. ಇಂಥ ರೋಡಲ್ಲಿ ಕುಳ್ಕೊಂಡು ಕುಲ್ಕೊಂಡಲ್ಲ ಕುಲ್ಕಬೇಡ ಸಿಲ್ಕು. ನನ್ನ ಲ್ಯಾಪ್ಟಾಪ್ ಅಲ್ಲಿ ಗಲೀಜ್ ನೋಡಿ. ಮ್ಯಾನೇಜರ್ ಸರ್ ನೋಡಿ ನನ್ನ ಲ್ಯಾಪ್ಟಾಪ್ ಫುಲ್ ಧೂಳು ಹೋಗಿಯಾ. ಸೊ ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ವಾಸಣ್ಣ ಗೈಸ್ ಲೇಟ್ ಆಗಿದೆ ಅಂತ ಅಣ್ಣ, ನಂಗೆ ಕಡಲಿದ್ದಾನೆ ಈಗ 9:30 ಆಗೋಯ್ತು, ಸಾರಿ 5:30 ಆಗೋಯ್ತು. ನಾನು ಮಗನೇ ಬದುಕ್ತೀಯ ನೀನು? ನಂಗೆ ಕಡಲಿದೆ. ಹಿಂಗೆಲ್ಲ ಮಾಡಿದ್ರೆ ಯಾರು ತಾನೇ ಬದುಕ್ತಾರೆ? ಅದು ಒಂದೇ ಅದಕ್ಕೋಸ್ಕರ ಇಲ್ಲಿ ರೈಟ್ ಹಾಕ್ಕೊಬೇಕು ನೋಡಿ ಅದಕ್ಕೆ. ಗೈಸ್ ನಿಮ್ಗೆ ಯಾವ್ದಾದ್ರು ಆಟೋ ಕಾಂಟ್ಯಾಕ್ಟ್ ಅಂದ್ರೆ ಆಟೋ ಏನಾದ್ರು ಬೇಕಾಗಿರೋ ಪ್ಲೀಸ್ ವಾಸವನ್ನ ಕನೆಕ್ಟ್ ಮಾಡ್ಕೊಬೇಡಿ. ಅವ್ರು ಹೇಳ್ತಾರೆ ಏನ್ ಅನ್ಸುತ್ತೋ ಅಷ್ಟು ದುಡ್ಡು ಮಾಡಿ. ಬಿಕಾಸ್ ಏನ್ಗೆ ಅಂತ ಅಂದ್ರೆ ಅವ್ರಿಗೆ ಆಟೋ ಓಡ್ಸಕ್ ಸೀರಿಯಸ್ಲಿ ಬರ್ತಿಲ್ಲ. ಓ ಯಾ ನಾನೇ ಪರ್ಸನಲಿ ರೆಫರ್ ಮಾಡ್ತಾ ಇದ್ದೀನಿ. ಒಂದ್ಸಲಿ ಪರ್ಸನಲ್ ರೆಫರ್ ಮಾಡಿದ್ದೆ ಕಾಂಟ್ಯಾಕ್ಟ್ ವಾಸು ಅಂತ ನನ್ನ ಬ್ಲಾಗ್ ಅಲ್ಲೇನೆ. ಇವಾಗ ಫುಲ್ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬೇಜಾರ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡ್ಬೇಡಿ ವಾಸಣ್ಣನ. ಕಾಂಟ್ಯಾಕ್ಟ್ ಮಾಡ್ರೆ ನೀನ್ ಕಾಣು ವಿಡಿಯೋ ನೋಡ್ಬಿಟ್ಟು ಯಾರನ್ನೂ ರೆಸ್ಪಾನ್ಸ್ ಮಾಡಲ್ಲ ನಾನು. ಅಂಕಲ್ಗೆಲ್ಲ ಕ್ಷಮ ಕೊಡ್ತಿದ್ದಾರೆ. ಸೊ ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮಾಡ್ಬೇಡಿ. ಮರಿಬೇಡಿ.